ಸರ್ ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಹೊಡೆದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದ್ರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಡ್ಬಂದು ಆಲ್ಕೋಹಾಲ್ ಕುಡಿಯಕ್ಕೂ ₹50 ಜಾಸ್ತಿ ಕ್ವಾರ್ಟರ್. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮ್ಗೆ ಅಂತ ನಾನು ಕೇಳಿದೆ. ಎಷ್ಟು ನಾಲ್ಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವ್ರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣನೇ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ ಯೋಗ್ಯತೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ಯಾವ ರೀತಿ ತೆಗೆದುಕೊಳ್ತೀವಿ ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆನೂ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು, ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ಆಗುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪುರುಷಾರ್ಥಕ್ಕೆ ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು
ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ರು. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ರು, ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟಾಂಪ್ ಡ್ಯೂಟಿ ತೆರಿಗೆ, ಹೆರಿಟೇಜ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿಯಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆಗಳ ತರ, ತಿಗಣೆ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಗ್ತದೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಿಮ್ಮ ಹಗರಣಗಳನ್ನು ಮುಚ್ಚಾಕೋರಕ್ಕೆ ಕೆಲವೊಂದಿಷ್ಟು ಕೇಸುಗಳಾಗ್ತಾ ಇದ್ದಾವೆ. ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDS ಪ್ರಜ್ವಲ್ ರೇವಣ್ಣ ಇದು, ಅದು ವೈಯಕ್ತಿಕ ಅವ್ರದ್ದು. ಆದ್ರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀರಾಗಿ ಮುಚ್ಚಾಕ್ತಾ ಇದ್ದೀರಾ. ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ, ಅದಕ್ಕೆ ಏನಾಗ್ತದೋ ಶಿಕ್ಷೆ ಹಾಗೆ ಆಗ್ತದೆ. ಆದ್ರ 187 ಕೋಟಿ ಬಡವರನ್ನ ಹೊಡೆದಿರೋಲ್ಲ, SC-ಗಳದು. ಅವ್ರಿಗೆ ಲೋನ್ ಕೊಡಕ್ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ. ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲಾ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂತವ್ರು ನೀವು, ದುರುಡ್ರು ನೀವು ಶಿಕ್ಷೆ ಆಗ್ಬೇಕು. ನಿಮ್ಗೆ ಶಿಕ್ಷೆ ಆಗ್ಲಿಲ್ಲ ಇದುವರೆಗೂ 50 ವರ್ಷ ಆದ್ರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗ್ಬೇಕು, ಅವರು ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್, ಡೀಸೆಲ್, ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಡ್ಬಂದು ಆಲ್ಕೋಹಾಲ್ ಕುಡಿಯಕ್ಕೂ 50 ರೂಪಾಯಿ ಜಾಸ್ತಿ ಕೊಟ್ಟಿರ್ಬೇಕು. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮ್ಗೆ ಅಂತ ನಾನು ಕೇಳಿದ್ದೀನಿ. ಎಷ್ಟು ನಾಲ್ಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು, ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ,
ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವ್ರಿಗೆ ಮುಂದೆ ಬರ್ತಕ್ಕಂತ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವ್ರ ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣನೇ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ ಯೋಗ್ಯತೆ? ನುಡಿದಂತೆ ನಡೆದಿದ್ದೇನಾ? ಬೆಲೆ ಏರಿಕೆ ಮಾಡದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ಯಾವ ರೀತಿ ತೆಗೆದುಕೊಳ್ತೀವಿ ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆನೂ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು. ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಈ ಬಾರಿ ರೇಟ್ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪ್ರಚಾರ ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ದಾರೆ. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ದಾರೆ. ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟಾಂಪ್ ಡ್ಯೂಟಿ ತೆರಿಗೆ, ಗೈಡೆನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆಗಳ ತರ, ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಗ್ತೈತೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋರಕ್ಕೆ ಕೆಲವೊಂದಿಷ್ಟು ಕೇಸ್ಗಳಾಗ್ತಾ ಇದ್ದಾವೆ. ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDS ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವ್ರದ್ದು. ಆದ್ರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀರಾಕ್ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ. ಅದಕ್ಕೆ ಏನಾಗ್ತದೋ ಶಿಕ್ಷೆ ಹಾಗೆ ಆಗ್ತದೆ. ಆದ್ರ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SC-ಗಳದು, ಅವ್ರಿಗೆ ಲೋನ್ ಕೊಡಕ್ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ. ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲಾ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂತವ್ರು ನೀವು, ದುರುಂಡ್ರು ನೀವು ಶಿಕ್ಷೆ ಆಗ್ಬೇಕು. ನಿಮ್ಗೆ ಶಿಕ್ಷೆ ಆಗ್ಲಿಲ್ಲ ಇದುವರೆಗೂ 50 ವರ್ಷ ಆದ್ರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗ್ಬೇಕು, ಅವರು ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ
ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಹೊಡೆದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದ್ರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಡ್ಬಂದು ಆಲ್ಕೋಹಾಲ್ ಕುಡಿಯಕ್ಕೂ ₹50 ಜಾಸ್ತಿ ಕೊಟ್ಟಿರ್ಬೇಕು. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮ್ಗೆ ಅಂತ ನಾನು ಕೇಳಿದೆ. ಎಷ್ಟು ನಾಲ್ಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವ್ರಿಗೆ ಮುಂದೆ ಬರ್ತಕ್ಕಂತ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣನೇ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ ಯೋಗ್ಯತೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ಯಾವ ರೀತಿ ತೆಗೆದುಕೊಳ್ತೀವಿ ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆ ಏನೋ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು. ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಈಗ ರೇಟ್ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪುರುಷಾರ್ಥಕ್ಕೆ ಸರ್? ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು
ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ರು. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ರು, ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟಾಂಪ್ ಡ್ಯೂಟಿ ತೆರಿಗೆ, ಗೈಡೆನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆಗಳ ತರ, ಸೊಳ್ಳೆಗಳ ತರ ಹೀರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಗ್ತೈತೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ. ಬಿಜೆಪಿ ಹಗರಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋರಕ್ಕೆ ಕೆಲವೊಂದಿಷ್ಟು ಕೇಸುಗಳಾಗ್ತಾ ಇದ್ದಾವೆ. ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವರು. ಆದ್ರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀರಾಕ್ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ, ಅದಕ್ಕೆ ಏನಾಗ್ತದೋ ಶಿಕ್ಷೆ ಹಾಗೆ ಆಗ್ತದೆ. ಆದ್ರ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SC-ಗಳದು, ಅವ್ರಿಗೆ ಲೋನ್ ಕೊಡಕ್ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ. ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲಾ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂತವ್ರು ನೀವು, ದುರುಂಡ್ರು ನೀವು ಶಿಕ್ಷೆ ಆಗ್ಬೇಕು. ನಿಮ್ಗೆ ಶಿಕ್ಷೆ ಆಗ್ಲಿಲ್ಲ ಇದುವರೆಗೂ 50 ವರ್ಷ ಆದ್ರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗ್ಬೇಕು, ಅವರು ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್, ಡೀಸೆಲ್, ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಡ್ಬಂದು ಆಲ್ಕೋಹಾಲ್ ಕುಡಿಯಕ್ಕೂ 50 ರೂಪಾಯಿ ಜಾಸ್ತಿ ಕೊಟ್ಟಿರ್ಬೇಕು. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮ್ಗೆ ಅಂತ ನಾನು ಕೇಳಿದೆ. ಎಷ್ಟು ನಾಲ್ಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು, ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ,
ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವ್ರಿಗೆ ಮುಂದೆ ಬರ್ತಕ್ಕಂತ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣನೇ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ ಯೋಗ್ಯತೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ. ಯಾವ ರೀತಿ ತೆಗೆದುಕೊಳ್ತಿತ್ತು ನೋಡಿ, ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆನೂ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು. ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಈ ಸರಿ ರೇಟ್ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪುರುಷಾರ್ಥ ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ದಾರೆ. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ದಾರೆ, ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಹೆರಿಟೇಜ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿಯಕ್ಕೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಗ್ತೈತೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ. ಬಿಜೆಪಿ ಹಗರಣ ಮುಚ್ಚ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋರಕ್ಕೆ ಕೆಲವೊಂದಿಷ್ಟು ಕೇಸುಗಳಾಗ್ತಾ ಇದ್ದಾವೆ. ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDS ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವ್ರದ್ದು. ಆದ್ರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀವ್ ಯಾಕೆ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ. ಅದಕ್ಕೆ ಏನಾಗ್ತದೋ ಶಿಕ್ಷೆ ಹಾಗೆ ಆಗ್ತದೆ. ಆದ್ರ 187 ಕೋಟಿ ಬಡವರನ್ನ ಹೊಡೆದಿದ್ದೀರಲ್ಲ, SC-ಗಳದು, ಅವ್ರಿಗೆ ಲೋನ್ ಕೊಡಕ್ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ. ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲಾ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂತವ್ರು ನೀವು, ದುರುಡ್ರು ನೀವು ಶಿಕ್ಷೆ ಆಗ್ಬೇಕು. ನಿಮ್ಗೆ ಶಿಕ್ಷೆ ಆಗ್ಲಿಲ್ಲ ಇದುವರೆಗೂ 50 ವರ್ಷ ಆದ್ರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗ್ಬೇಕು, ಅವರು ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ
ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದ್ರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಡ್ಬಂದು ಆಲ್ಕೋಹಾಲ್ ಕುಡಿಯಕ್ಕೂ ₹50 ಜಾಸ್ತಿ ಕೊಟ್ಟಿರ್ಬೇಕು. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮ್ಗೆ ಅಂತ ನಾನು ಕೇಳಿದ್ದೀನಿ. ಎಷ್ಟು ನಾಲ್ಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು, ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವ್ರಿಗೆ ಮುಂದೆ ಬರ್ತಕ್ಕಂತ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣನೇ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ ಯೋಗ್ಯತೆ? ನುಡಿದಂತೆ ನಡೆದಿದ್ದೇನಾ? ಬೆಲೆ ಏರಿಕೆ ಮಾಡದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ಯಾವ ರೀತಿ ತೆಗೆದುಕೊಳ್ತೀವಿ ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆನೂ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು, ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಈ ಬಾರಿ ರೇಟ್ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪುರುಷಾರ್ಥಕ್ಕೆ ಸರ್? ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು
ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ರು. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ರು, ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟಾಂಪ್ ಡ್ಯೂಟಿ ತೆರಿಗೆ, ಹೆರಿಟೇಜ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿಯಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆಗಳ ತರ, ತಿಗಣೆ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಗ್ತೈತೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ. ಬಿಜೆಪಿ ಹಗರಣ ಮುಚ್ಚಲು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋರಕ್ಕೆ ಕೆಲವೊಂದಿಷ್ಟು ಕೇಸ್ಗಳಾಗ್ತಾ ಇದ್ದಾವೆ. ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDS ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವ್ರದ್ದು. ಆದ್ರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀರಾಗಿ ಮುಚ್ಚಾಕ್ತಾ ಇದ್ದೀರಾ. ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ, ಅದಕ್ಕೆ ಏನಾಗ್ತದೋ ಶಿಕ್ಷೆ ಹಾಗೆ ಆಗ್ತದೆ. ಆದ್ರ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SC-ಗಳದು, ಅವ್ರಿಗೆ ಲೋನ್ ಕೊಡಕ್ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ. ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲಾ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂತವ್ರು ನೀವು, ದುರುಡ್ರು ನೀವು ಶಿಕ್ಷೆ ಆಗ್ಬೇಕು. ನಿಮ್ಗೆ ಶಿಕ್ಷೆ ಆಗ್ಲಿಲ್ಲ ಇದುವರೆಗೂ 50 ವರ್ಷ ಆದ್ರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗ್ಬೇಕು, ಅವರು ಕ್ಷಮಾಪಣೆ ಕೇಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿ ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರಾಕ್ಟರ್, ಡೀಸೆಲ್, ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಡ್ಬಂದು ಆಲ್ಕೋಹಾಲ್ ಕುಡಿಯಕ್ಕೂ 50 ರೂಪಾಯಿ ಜಾಸ್ತಿ ಕೊಟ್ಟಿರ್ಬೇಕು. ಅಂದ್ರೆ ಈ ಸರ್ಕಾರ ಮೋಸದಿಂದ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ, ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿಮ್ಗೆ ಅಂತ ನಾನು ಕೇಳಿದೆ. ಎಷ್ಟು ನಾಲ್ಗೆ ಇದೆ ನಿಮ್ಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತಂದ್ರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗ್ ಮಾನ ಮರ್ಯಾದೆ ಇದೆಯಾ? ಜನಗಳು, ಬಡವರ ಗತಿ ಏನು ಇವತ್ತು? ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ. ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೇನೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ,
ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡಕ್ಕೋಸ್ಕರ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯುವಂತ ಲೂಟಿಕೋರರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಇರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವ್ರಿಗೆ ಮುಂದೆ ಬರ್ತಕ್ಕಂತ ಚುನಾವಣೆ ಏನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು. ಆ ತರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವ್ರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದ ತಕ್ಷಣನೇ ಬಸ್ ದರವನ್ನ ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನ ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನುಡಿದಂತೆ ನಡೆದಿದ್ದೀರಿ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ಮ ಯೋಗ್ಯತೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ಯಾವ ರೀತಿ ತೆಗೆದುಕೊಳ್ತಿತ್ತು ನೋಡಿ. ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆನೂ ಆಯ್ತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು. ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಶಾಸಕರು ಈ ಬಾರಿ ರೇಟ್ ಜಾಸ್ತಿ ಮಾಡಿ ಈ ಗ್ಯಾರಂಟಿ ಯಾವ ಪುರುಷಾರ್ಥಕ್ಕೆ ಸರ್? ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತ ಹೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ರು. ಹೆಸರಿಗೆ ಬಡವರಿಗೆ 2,000. ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ರು, ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟಾಂಪ್ ಡ್ಯೂಟಿ ತೆರಿಗೆ, ಗೈಡೆನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆ ಸೊಳ್ಳೆಗಳ ತರ ಹೀರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಗ್ತೈತೆ. ಈ ಶಾಪದಿಂದ ಈ ಸರ್ಕಾರ ಬಿದ್ದೋಗ್ತದೆ. ಬಿಜೆಪಿ ಹಗರಣ ಮುಚ್ಚಲು ಕಾರ್ಯಕ್ರಮ ಮಾಡ್ತಾ ಇದೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋರಕ್ಕೆ ಕೆಲವೊಂದಿಷ್ಟು ಕೇಸ್ಗಳಾಗ್ತಾ ಇದ್ದಾವೆ. ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDS ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವ್ರದ್ದು. ಆದ್ರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀವ್ ಯಾಕೆ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ. ಅದಕ್ಕೆ ಏನಾಗ್ತದೋ ಶಿಕ್ಷೆ ಹಾಗೆ ಆಗ್ತದೆ. ಆದ್ರ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SC-ಗಳದು, ಅವ್ರಿಗೆ ಲೋನ್ ಕೊಡಕ್ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನ್ ಹೇಳ್ಬೇಕು?